ನೇಮಕಾತಿಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಕ್ಸಾ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೆದಿದೆ. ಜಗತ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆದಿದೆ. ನೋಡಿ, ಅಕ್ಸಾ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೆದಿರೋದು. ಜಗತ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. ಡಿಸಿ ಕಚೇರಿ ಆವರಣದಲ್ಲಿ ನೂರಾರು ವಿದ್ಯಾರ್ಥಿಗಳು ಜಮಾವಣೆಗೊಂಡಿರುವುದು ಹೋರಾಟಕ್ಕೆ ಪೊಲೀಸರು ಅನುಮತಿ ನೀಡದ ಹಿನ್ನೆಲೆ. ಹೈಕೋರ್ಟ್ ಮೂಲಕ ಅನುಮತಿ ಪಡೆದಿದ್ದ ಅಕ್ಸಾ ಅಧ್ಯಕ್ಷ ಕಾಂತಕುಮಾರ್ 1 ತಿಂಗಳಲ್ಲಿ ನೇಮಕಾತಿ ಮಾಡುವುದಾಗಿ ಹೇಳಿ ಸರ್ಕಾರ ಮಾತು ತಪ್ಪಿದೆ. ಹಾಗಾಗಿ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೇಮಕಾತಿಯಲ್ಲಿ ನಡೆದ ಅಕ್ರಮ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆ ಆರಂಭಿಸದೆ ಹೋದ್ರೆ ಉಪಚುನಾವಣೆ ತಕ್ಕ ಪಾಠ ಕಲಿಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಹಿತಕರ ಘಟನೆ ನಡೀಬಾರದು ಅನ್ನೋ ದೃಷ್ಟಿಯಿಂದ ಈಗ ಪೊಲೀಸ್ನವರು ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿರುವುದು ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಇವತ್ತು ನಡೆದಿರುವಂತ ಒಂದು ಹೋರಾಟ ಇದು. ನೂರಾರು ವಿದ್ಯಾರ್ಥಿಗಳು ಜೊತೆಗೆ ಇದರಲ್ಲಿ ಹಿಂದೂ ಸಂಘಟನೆಯ ಪ್ರಮುಖರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಹೋರಾಟದಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿಲ್ಲ ನಾವು ಒಬ್ಬಗೆ ಅನ್ನೋದು ತೋರ್ಸವು ಮೊದಲ ಒಬ್ಬಕ್ಕರ ಊರಿಗೆ ಹೋಗ್ತಿದ್ವು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಮತ್ತು ಆ ವಿದ್ಯಾರ್ಥಿಗಳು ಏನಂತ ಆಗ್ರಹಿಸಿದ್ದಾರೆ ಎಲ್ಲದರ ಬಗ್ಗೆಯೂ ಕೂಡ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ನೇಮಕಾತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಅಕ್ಸಾ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ವಿದ್ಯಾರ್ಥಿಗಳು ನಡೆಸುತ್ತಿರುವಂತಹ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಈಗಾಗಲೇ ಪ್ರತಿಭಟನೆಯನ್ನು ಆರಂಭಿಸಿರುವಂತದ್ದು. ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವುದನ್ನು ನೀವು ಗಮನಿಸಬಹುದಾಗಿದೆ. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಗ್ತಾ ಇದೆ. ಏನು ಸರ್ಕಾರ ಕೊಟ್ಟ ಮಾತನ್ನು ತಪ್ಪಿದೆ ಎನ್ನುವಂಥ ಮಾತನ್ನ ಈಗಾಗಲೇ ವಿದ್ಯಾರ್ಥಿಗಳು ಆರೋಪವನ್ನು ಮಾಡ್ತಿರುವಂಥದ್ದು. ಏನು ಸರ್ಕಾರ ನಮಗೆ 1 ತಿಂಗಳ ಕಾಲ ಗಡುವನ್ನು ಬಿಟ್ಟು ಆ ಗಡುವನ್ನು ನೀಡುವ ಗಡುವನ್ನು ಮಾತಿನಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ರಾಷ್ಟ್ರ ರಾಜ್ಯಾಧ್ಯಕ್ಷರಾದಂತಹ ಕಾಂತಕುಮಾರ್ ಅವರಿದ್ದಾರೆ. ಅವರನ್ನು ಮಾತಾಡ್ತಾ ಇರ್ತೀನಿ. ಯಾವ ಪ್ರತಿ ಆಗ್ರಹವನ್ನು ಮಾಡ್ತಾರೆ. ಕಮಿಷನರ್ ಬರಲಿ, 56,000 ಖಾಲಿ ಹುದ್ದೆಗಳನ್ನ 8 ತಿಂಗಳೊಳಗಡೆ ಪರ್ಮಿಷನ್ ಬಿಡಬೇಕು ಬರಲಿ. ಅವರಿಗೆ 56,000 ಖಾಲಿ ಹುದ್ದೆಗಳನ್ನ 8 ತಿಂಗಳೊಳಗಡೆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಡಬೇಕು. 56,000 ಖಾಲಿ ಹುದ್ದೆಗಳನ್ನ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಟ್ಟು 8 ತಿಂಗಳೊಳಗಡೆ ಭರ್ತಿ ಮಾಡ್ಕೋಬೇಕು. ಅದ್ರ ಜೊತೆಲಿ KPSC ಆಗಿರುವಂತ ಅಕ್ರಮಗಳನ್ನ ಸಿಬಿಐ ತನಿಖೆ ಬಿಡಬೇಕು. ಮಾಡಿದ್ರು ನೀವು ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ರು ಸರ್ಕಾರ 56,000 ಪ್ರತಿಭಟನೆ ನಡೆಸಿದಾಗ ಸರ್ಕಾರ 1 ತಿಂಗಳಲ್ಲಿ ಅವರು ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರು. 1 ತಿಂಗಳು ಆಗಿದೆ. ಇವಾಗ ಅವರು ಬೈ ಎಲೆಕ್ಷನ್ ಟೈಮ್ ಟು ಟೈಮ್ ಮಾಡ್ಕೊಂತಾರೆ. ಸ್ಯಾಲರಿ ಟೈಮ್ ಟು ಟೈಮ್ ಆಗುತ್ತೆ. ಅವರಿಗೆ ಅಲೋಯನ್ಸ್ ಬರುತ್ತೆ, ಮೇಂಟೆನೆನ್ಸ್ ಎಲ್ಲನೂ ಕರೆಕ್ಟಾಗಿ ಬರುತ್ತೆ. ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ 1 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು 1 ತಿಂಗಳಾದ್ರೂ ಇನ್ನೂ ನೋಟಿಫಿಕೇಶನ್ ಮಾಡಿಲ್ಲ ಅವರು. ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. KPSC ಆಗ್ತಾ ಇರೋಂಥ ಅಕ್ರಮಗಳನ್ನ ಸಿಬಿಐ ತನಿಖೆ ಮಾಡಬೇಕು. KS ಅಲ್ಲಿ ಒಂದೊಂದು ರೂಮಲ್ಲಿ 10-15 ಜನ ಸೆಲೆಕ್ಟ್ ಆಗಿದ್ದಾರೆ. ಅದು ಹೆಂಗ್ ಸಾಧ್ಯ? PDOದಲ್ಲಿ KA-ದಲ್ಲಿ 20-30 ಮಾರ್ಕ್ಸ್ ತಗೊಳಕಲ್ಲ. ಇದರಲ್ಲಿ ಫಸ್ಟ್ ರ್ಯಾಂಕ್ ತಗೋತಾರೆ. ಸರ್ಕಾರ ಇದನ್ನ ಗಂಭೀರವಾಗಿ ತಗೊಂಡು ಈ ಸಮಸ್ಯೆಗಳನ್ನ ಈ ಕೂಡಲೇ ಇದನ್ನ ಸಾಲ್ವ್ ಮಾಡಬೇಕು. ಸಮಸ್ಯೆ ಎಲ್ಲ ಸಾಲ್ವ್ ಮಾಡಿಲ್ಲ ಅಂತಂದ್ರೆ ರಾಜ್ಯದಲ್ಲಿರೋ ಪ್ರತಿಯೊಂದು ಜಿಲ್ಲೆ ತಾಲೂಕಿಂದ ಬೆಂಗಳೂರು ಚಲೋ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೋಬೇಕು. ಸರ್ಕಾರ ಏನ್ ಮಾಡ್ತಾ ಇದ್ರೆ ಮರ್ಸಿ ಕಿಲಿಂಗ್ ಮಾಡ್ತಾ ಇದೆ. ಮರ್ಸಿ ಕಿಲಿಂಗ್ ಅಂದ್ರೆ ಸ್ಲೋ ಪಾಯ್ಸನ್. ವಿದ್ಯಾರ್ಥಿಗಳಿಗೆ ಇವತ್ತು ಸ್ಲೋ ಪಾಯ್ಸನ್ ಅಲ್ಲಿ ಸಾಯಿಸ್ತಾ ಇದ್ದಾರೆ. ಸರ್ಕಾರ ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಇವತ್ತು ನೀವು ಕೂಡಲೇ ನೇಮಕಾತಿ ಪ್ರಕ್ರಿಯೆ ಈವೆಂಟ್ ಆಫ್ ಕ್ಯಾಲೆಂಡರ್ 8 ತಿಂಗಳೊಳಗಡೆ ನೀವು ಎಲ್ಲ 56,432 ವೇಕೆನ್ಸಿಗಳನ್ನ ನೀವು ಭರ್ತಿ ಮಾಡ್ಕೊಂಡಿಲ್ಲ, ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಟ್ಟಿಲ್ಲ ಅಂತಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಅವರ ಕುಟುಂಬಸ್ಥರು, ಅವರ ಸಂಬಂಧಿಕರು ಪ್ರತಿಯೊಬ್ಬರು ನೋಟಾ ಓಟ್ ಹಾಕ್ತಾರೆ. ಮತ್ತೆ ಮುಂಬರುವಂತ ಎಲೆಕ್ಷನ್ ಅಲ್ಲಿ
ZP ಎಲೆಕ್ಷನ್, TP ಎಲೆಕ್ಷನ್, ಗ್ರಾಮ ಪಂಚಾಯತ್ ಎಲೆಕ್ಷನ್, ಪ್ರತಿ ಒಂದೂ ಎಲ್ಲ ಎಲೆಕ್ಷನ್ ಬೈಕಾಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಎಲೆಕ್ಷನ್ ನಡೆಸಕ್ ಬಿಡಲ್ಲ. ಎಲೆಕ್ಷನ್ ನಡೆಸಬೇಕು ಅಂತಂದ್ರೆ ವಿದ್ಯಾರ್ಥಿಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಇದಿಷ್ಟು ಆಸ್ಕಾ ರಾಜ್ಯಾಧ್ಯಕ್ಷ ಕಾಂತ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಏನು ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ, ಏನು ನೇಮಕಾತಿಯನ್ನು ಪೂರ್ಣಗೊಳಿಸಲಿ, ಏನು ನೇಮಕಾತಿ ಪ್ರಕ್ರಿಯೆಯಲ್ಲಿ ಆದಂಥ ಅಕ್ರಮವನ್ನು ಸಿಬಿಐಗೆ ಒಪ್ಪಿಸಬೇಕು ಎನ್ನುವಂಥ ಆಗ್ರಹವನ್ನು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿ ಮುಖಂಡರು ಮಾಡ್ತಿರುವಂಥದ್ದು. ಶ್ರೀಕಾಂತ್ ಗ್ಯಾರಂಟಿ ನ್ಯೂಸ್, ಕಲಬುರಗಿ.